ಜೈ ಜಿನೇಂದ್ರ ವೀಕ್ಷಕರೇ, ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಮಲೆನಾಡ ಪರಿಸರದಲ್ಲಿ ಹಂತೂರು ಗ್ರಾಮದ ಸುಮಾರು 930 ವರ್ಷಗಳ ಹಿಂದೆ ಜಿನಭಕ್ತರಾದ ಹೊಯ್ಸಳ ರಾಜರ ವಂಶಸ್ಥರಿಂದ ಪ್ರತಿಷ್ಠಾಪನೆಗೊಂಡ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿ ಜಿನಮಂದಿರವು ಸಂಪೂರ್ಣ ಶಿಥಿಲಾವಸ್ಥೆಗೊಂಡಿದ್ದು, ಈ ಜಿನಮಂದಿರವನ್ನು ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಬಸ್ಸಿಮಠ ಸಿಂಹನಗದ್ದೆ ನರಸಿಂಹರಾಜಪುರ ಇವರ ಸಾನ್ನಿಧ್ಯ ಹಾಗೂ ನೇತೃತ್ವದಲ್ಲಿ ಪರಮಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಹಂತೂರು ಗ್ರಾಮಸ್ಥರು, ಸಮಸ್ತ ಜೈನ ಶ್ರಾವಕರು ಮತ್ತು ಶ್ರೀಮತಿ ಲಾವಣ್ಯ ಶ್ರೀ ಅರ್ಕಕೀರ್ತಿ ಜೈನ್ ಮತ್ತು ಮಕ್ಕಳು ಶೀತಲ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಇಳನೀರು ಹಾಗೂ ಶ್ರೀ ಪಾರ್ಶ್ವನಾಥ್ ಚಳ್ಳಕೆರೆ ಇವರ ನೆರವಿನೊಂದಿಗೆ ಮಾನಸ್ತಂಭ ಸಹಿತ ಶಿಲಾಮಯ ಜಿನಮಂದಿರ ಜೀರ್ಣೋದ್ಧಾರ ಕಾಮಗಾರಿಯು ಪೂರ್ಣಗೊಂಡಿದ್ದು, ದಿನಾಂಕ 22/3/2024 ಶುಕ್ರವಾರದಿಂದ ದಿನಾಂಕ 24/3/2024 ಭಾನುವಾರದವರೆಗೆ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಹಾಗೂ ಸಮಸ್ತ ಭಟ್ಟಾರಕ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ 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 ಗುಣನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಶಾಖಾಮಠ ಶೃಂಗೇರಿ ಇವರ ಉಪಸ್ಥಿತಿಯಲ್ಲಿ ಧಾಮ ಸಂಪ್ರೋಕ್ಷಣ ಪಂಚಕಲ್ಯಾಣ ಮಹೋತ್ಸವ ಮಾನಸ್ತಂಭೋಪರಿ ಚತುರ್ಮುಖ ಜಿನಬಿಂಬ ಪ್ರತಿಷ್ಠಾಪನಾ ವಿಧಿವಿಧಾನಗಳು ಸಂಪನ್ನಗೊಳ್ಳಲಿದೆ. ಸಂಯುಕ್ತ ಸದ್ಧರ್ಮ ಬಂಧುಗಳು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಪುಣ್ಯಾರ್ಜನೆ ಮಾಡಿಕೊಂಡು ಶ್ರೀ ಜಿನಗಂಧೋದಕವನ್ನು ಸ್ವೀಕರಿಸಬೇಕಾಗಿ ಶ್ರೀಗಳವರ ಅಪ್ಪಣೆಯಂತೆ ಅಪೇಕ್ಷಿಸುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮ ಜ್ವಾಲಮಾಲಾ ನ್ಯೂಸ್ನಲ್ಲಿ ನೇರ ಪ್ರಸಾರಗೊಳ್ಳಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಿ.